ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಬಿಗ್ ಬಾಸ್ ಸೀಸನ್ ಮುಗಿದು ಹೋಗೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರಿ ಅನ್ಕೋತೇನೆ. ಅದ್ರೊಳಗೆ ರಘು ಅವರು ಮಾಡುವಂಥ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿತ್ತು. ಹೀಗಾಗಿ ಆ ರೆಸಿಪಿನ ನಾವು ಮನೆಯಲ್ಲೇ ಟ್ರೈ ಮಾಡಿದ್ವಿ. ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಗಿರಕ್ಕಿಲ್ಲ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ. ಆ ರೆಸಿಪಿ ಹೆಂಗಿತ್ತಂತ ನೀವು ನನಗೆ ಹೇಳ್ರಿ. ಮೊದಲ ಆಲೂಗಡ್ಡೆ ಎಲ್ಲ ತೊಗೊಂಡು ಚೆಂದಾಗಿ ತೊಳೆದು ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೇನಿ. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿರಿ. ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡಿರಿ. ನೋಡಿರಿ, ಎಲ್ಲ ತೊಳೆದಿಟ್ಕೊಂಡು ಸಣ್ಣಗೆ ಹೆಂಚಿಟ್ಕೊಂಡೇನಿ. 2 ಎಗ್ ತೊಗೊಂಡೇನಿ, ಉಪ್ಪು ಖಾರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹೆಂಚಿಟ್ಕೊಂಡು ಸಣ್ಣಗೆ ಹೆಂಚಿರುವ ಆಲೂನ ಏನು ಮಾಡತ್ತೀನಿ, ಎಣ್ಣೆಗೆ ಹಾಕಿ ಕರಿಯತ್ತೀನಿ. ಅವು ಗೋಲ್ಡನ್ ಕಲರ್ ಬರಲಿ, ಈ ರೀತಿ ಬರಲಿ. ನಂತರ ಒಂದು ಸೈಡ್ ತೆಗೆದಿಟ್ಟು ಅದೇ ಕಡಾಯಿಗೆ ಎಣ್ಣೆ ಎಲ್ಲ ತೆಗೆದು ಸ್ವಲ್ಪ ಎಣ್ಣೆ ಅಷ್ಟೇ ಇಟ್ಕೊಳ್ಳೋಣ, ಯಾಕಂದ್ರೆ ಎಗ್ ಹಾಕಕ್ಕೆ ಬೇಕು ನಮಗೆ. ಈ ರೀತಿ ಆಯಿತು. ಇನ್ನು ಅವನು ಸೈಡ್ ಹಾಕ್ಕೊಂಡು 1-2 ಎಗ್ಗನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಉಪ್ಪು ಖಾರ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಚೆಂದಾಗಿ ಹೊಳ್ಸಾಡ್ಬಿಡೋಣ. ಒಂದು 50% ಎಗ್ಗು ಅದ್ರೊಳಗೆ ಬೇಯಲಿ, ಆಮೇಲೆ ಹೊಳ್ಸಾಡೋಣಂತ. ಇದಕ್ಕೆ ನೀವು ಏನಂತ ಹೆಸರು ಇಡ್ತೀರಿ ನೀವು ನನಗೆ ಹೇಳ್ರಿ. ಆಲೂ ಮತ್ತು ಎಗ್ ಫ್ರೈ ಅಂತ ನಾ ಹೇಳತ್ತೇನೆ, ನೀವೇನಂತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿ ಎಲ್ಲ ಚೆಂದಾಗೆ ಬೇಯ್ತಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ಬೇಕಂದ್ರೆ ನೀವು ಚಾಟ್ ಮಸಾಲಾನು ಹಾಕೋಬೋದು, ನಾ ಏನು ಹಾಕಿಲ್ಲ. ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಜೊತೆ ಶೇರ್ ಮಾಡಿರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಸಪೋರ್ಟ ನನಗೆ ಹಿಂಗೆ ಇರಲಿ. ನೋಡಿರಿ, ಎಲ್ಲನೂ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಮಾಡೋಣ ಹೆಂಗೈತಂತ. ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ.